ರಾಯಚೂರಲ್ಲಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈಗ ರಾಯಚೂರಿನ ಗೋ ಗ್ಯಾಸ್ ಅನ್ನುವಂಥಲ್ಲಿ ಆಟೋ ಗ್ಯಾಸ್ ಬಂದಿದೆ. ಆದರೆ ಆ ಗ್ಯಾಸನ್ನು ಹಾಕಿಸ್ಕೊಳ್ಳೋಕ್ಕೆ ಚಾಲಕರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ನಾವಿವತ್ತು ಆ ಒಂದು ಗೋ ಗ್ಯಾಸ್ ಬಂಕ್ ಬಳಿ ಇದ್ದೇವೆ. ನೀವು ನೋಡ್ತಾ ಇರ್ಬೋದು, ಆಟೋಗಳೆಲ್ಲವೂ ಕೂಡ ಈಗಾಗಲೇ ನಿಲ್ಲಿಸಿದ್ದಾರೆ. ಆದರೆ ನಿಲ್ಲಿಸಿದಂಥ ಆಟೋಗಳು ಯಾರೂ ಕೂಡ ಗ್ಯಾಸನ್ನು ಹಾಕ್ಕೊಳ್ಳೋಕ್ಕೆ ಮುಂದಾಗ್ತಿಲ್ಲ. ದರ ಏರಿಕೆ ಮಾಡಿದ್ದಾರೆ. ಈ ಹಿಂದೆ 58 ರೂಪಾಯಿಗೆ 1 ಲೀಟ್ರ್ ಸಿಗ್ತಕ್ಕಂಥ ಆಟೋ ಗ್ಯಾಸು ಈಗ ಏಕಾಏಕಿಯಾಗಿ 120 ರೂಪಾಯಿಗೆ 1 ಲೀಟ್ರ್ ಆಟೋ ಗ್ಯಾಸನ್ನು ಹಾಕಲಿಕ್ಕೆ ಮುಂದಾಗ್ತಾ ಇರೋದ್ರಿಂದ ಹೀಗಾಗಿ ಆಟೋ ಚಾಲಕರೆಲ್ಲರೂ ಕೂಡ ತಮ್ಮ ಆಟೋಗಳನ್ನು ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಕೂಡ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂಥ ಆಟೋ ಚಾಲಕರನ್ನು ರೋಡಲ್ಲಿ ಯಾರೂ ಕೂಡ ನಿಲ್ಲಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕೆಲ ಆಟೋ ಚಾಲಕರ ಮಧ್ಯೆ ಈಗ ಅಪಸ್ವರದ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲವರು ಆಟೋ ಗ್ಯಾಸನ್ನು ಹಾಕಿಸ್ಕೋತೇವೆ ಅಂತಿದ್ದಾರೆ, ಇನ್ನು ಕೆಲವರು ಬೇಡ ದರ ಏರಿಕೆ ಮಾಡಿದ್ದಾರೆ, 62 ರೂಪಾಯಿ ಹೆಚ್ಚಾಗಿದೆ, ಹೀಗಾದರೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಆಟೋ ಚಾಲಕರ ಮಧ್ಯೆನೇ ಕೂಡ ಅಪಸ್ವರದ ಮಾತುಗಳಿದ್ದಾವೆ. ಹೀಗಾಗಿ ಆಟೋ ಚಾಲಕರು ಕೆಲವರು ಗ್ಯಾಸ್ ಹಾಕಿಸ್ಕೊಳ್ಬೇಕಂತಿದ್ದಾರೆ, ಇನ್ನೂ ಕೆಲವರು ಹಾಕಿಸ್ಕೊಳ್ಳೋಕ್ಕೆ ಮುಂದಕ್ಕಿಲ್ಲ. ಹೀಗಾಗಿ ಆಟೋ ಚಾಲಕರು ತಮ್ಮ ಆಟೋಗಳನ್ನು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ಸೊ ನಾನು ಇಲ್ಲಿರುವಂಥ ಆಟೋ ಚಾಲಕರನ್ನೇ ಮಾತಾಡಿಸ್ತೀನಿ. ಸರ್, ಎದ್ರ ಸಲುವಾಗಿ ಆಟೋಕ್ಕೆ ಗ್ಯಾಸ್ ಹಾಕೋತಾ ಇಲ್ಲ? 120 ರೂಪಾಯಿ ಮಾಡ್ಯಾರ ಸರ್. ಇಲ್ಲಿ 120 ರೂಪಾಯಿ ಮಾಡ್ಯಾರ. ಅದ್ರ ಸಲುವಾಗಿ ಜಾಸ್ತಿ ಆಗಿದ್ದಕ್ಕೋಸ್ಕರ ಹಾಕೊಂಬಂದಿಲ್ಲ ಅಂತಾರೆ ಸರ್. ಎಲ್ಲ ನಮ್ಮ ಡ್ರೈವರ್ ಎಲ್ಲ ನಮ್ಗೆ ಅಲ್ಲಿ ದುಡಿಮೆ ಇಲ್ಲ ಸರ್. ಗ್ಯಾಸ್ ಇರ್ಲಾದ್ರಿಂದ ನಮ್ಗೆ ದುಡಿಮೆ ಇಲ್ಲ, ಎಲ್ಲಿಂದ ಹಾಕ್ಸೋಬೇಕು? ಅಲ್ಲ ಸರ್, ಈಗ 120 ರೂಪಾಯಿ ಆದ್ರೆ ಕೆಲವರು ಹಾಕೋತೀನಿ ಅಂತಾರೆ, ಕೆಲವರು ಹಾಕೊಂಬಲ್ಲತ್ತಿದ್ದಾರೆ. ಇಲ್ಲ, ಹಾಕೊಂಬೋದೇನಿಲ್ಲ ಸರ್. ಯಾಕಂದ್ರೆ ಸರ್, ಇನ್ನೊಂದು ಪೆಟ್ರೋಲ್ ಪಂಪ್ಗಳು 10-15 ಇದಾವೆ ಸರ್ ರಾಯಚೂರಾಗ. ಒಂದೇ ರೇಟ್ ಐತೆ ಪೆಟ್ರೋಲ್ ಪಂಪ್ದಾಗ. ಬೇರೆ ಭಾರತ್ ಪಂಪ್ ಐತೆ, ಇಂಡಿಯನ್ ಪೆಟ್ರೋಲ್ ಪಂಪ್ ಐತೆ, ಬೇರೆ ಬೇರೆ ಒಯ್ದಾವೆ ಸರ್ ಪೆಟ್ರೋಲ್ ಪಂಪ್ಗಳು. ಆದರೆ 20 ಪೈಸಾ 30 ಪೈಸಾ 50 ಪೈಸಾ ಹೆಚ್ಚು ಕಡಿಮೆ ಇದಾವೆ ಸರ್. ಆದರೆ ನಮ್ಮ ರಾಯಚೂರಾಗ 3 ಪಂಪ್ಗಳು ಇದಾವೆ, ಆ ಒಂದು LPG ಪಂಪ್ಗಳು ಇದಾವೆ ಸರ್. ಆದರೆ ಇಲ್ಲಿ ಇಂಡಿಯನ್ ಗ್ಯಾಸ್ ಪಂಪ್ ಐತೆ 91 ರೂಪಾಯಿ ಕೊಡಕತ್ತಾನ ಸರ್. ಇದು ಯಾವುದು ಗೂಗಲ್ಗೆ ಗೋ ಗ್ಯಾಸು ಆ ಗ್ಯಾಸ್ ಅಂತ ಹೇಳಕತ್ತಾರ. 3 ಪಂಪ್ದಾಗೆ ಒಂದಲ್ಲಿ 91 ರೂಪಾಯಿ ಇದ್ರೆ ಇಲ್ಲಿ 120 ರೂಪಾಯಿ ಅಂತ ಹೇಳಕತ್ತಾರ ಸರ್. ನಮಗೆ ಭಾಳಷ್ಟು ಕಷ್ಟ ಆಕತ್ತದ. ಆದರೆ ನಮಗೆ ಜಲ್ದಿ ರೇಟ್ ಕಡಿಮೆ ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಂತೀವಿ ಸರ್. ಇದು ಆಟೋ ಚಾಲಕರ ಮಾತು. ಇನ್ನು ಬೇರೆ ಬೇರೆ ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಏನಾಗಬೇಕಂತೀರಿ? ಸೊ ಏನಾಗಬೇಕು? ಏನಿಲ್ಲ ಸರ್, ಗ್ಯಾಸ್ ರೇಟ್ ಕಡಿಮೆ ಆಗಬೇಕಷ್ಟೇ. ಅಲ್ಲಿ 91 ರೂಪಾಯಿ, ಇಲ್ಲಿ 120. ಇಲ್ಲಿಗೆ ಅಲ್ಲಿಗೆ 30 ರೂಪೀಸ್ ಡಿಫ್ರೆಂಟ್ ಅದ. ನಾವು ಎಷ್ಟು ದುಡಿಬೇಕು, ಎಷ್ಟು ಅದ್ರಾಗ ತೆಗಿಬೇಕು, ನಾವು ಎಷ್ಟು ಕಂತುಗಳು ಕಟ್ಟಬೇಕು. ನಮ್ಗೆ ಏನಿಲ್ಲ, ನಮಗೆ ಗ್ಯಾಸ್ ಕಡಿಮೆ ಮಾಡಿಕೊಡ್ಬೇಕಷ್ಟೇ. ಎಲ್ಲರಲ್ಲಿ ವಿನಂತಿ ಕೊಡ್ತಿದ್ವಿ ನಾವು. ಅಲ್ಲ, ಒಂದು ವೇಳೆ ಗ್ಯಾಸ್ ರೇಟ್ ಕಮ್ಮಿ ಮಾಡಲಿಲ್ಲ ಅಂದ್ರೆ ಗ್ಯಾಸ್ ಹಾಕೋತೀರಾ, ಹಾಕೊಂಬಲ್ಲ? ಇಲ್ಲ, ಹಾಕೋಲ್ಲ ಸರ್. ಎಲ್ಲಿ ನಾವು ಹಾಕೊಂಡು ಎಷ್ಟು ದುಡಿಬೇಕಾದ್ರಾಗ? ಇಲ್ಲಿ ಕೊಡೋದು ಆಟೋ ಚಾಲಕರು 10 ರೂಪಾಯಿ ಅಂತಾರ. ಎಲ್ಲಿಗಾನು ಹೋಗ್ರಿ 10 ರೂಪಾಯಿ ಕೊಡ್ತೀನಿ ಅಂತಾರ. ಅಲ್ಲಿ CNG ಅವ್ನು ಹಿಂದಲೀಸ ಬರ್ತಾನ, ಡೀಸೆಲ್ ಅವ್ನು ಹಿಂದಲೀಸ ಬರ್ತಾನ. ಬರ್ರಿ, ನನ್ನ ಬಸ್ ಸ್ಟ್ಯಾಂಡ್ಲಿ ಸಹ ಹಾಸ್ಟೆಲ್ಗೆ 10 ರೂಪಾಯಿ ಹಾಕೊಂಡು ಹೋಗ್ತಾರ CNG ಅವರು. ಇಲ್ಲಿ ನಾವು ಹೆಂಗೆ ಹಾಕೋಬೇಕು? ಅವ್ನು CNG ಆದ, ಅವ್ನು ಉಳಿತದ ಅವ್ನಿಗೆ. ನಾವು LPG ನಾವು ಹೆಂಗೂ ದುಡಿಬೇಕಾದ್ರಾಗ ಎಷ್ಟು ದುಡಿಬೇಕು ನಾವು? ಅವನು 10 ಪ್ಯಾಸೆಂಜರ್ ಹಾಕ್ಕೊಂತಾನ, 100 ರೂಪಾಯಿ ಮಾಡ್ಕೊತಾನ ಹೋಗ್ತಾನ. ನಮಗೆ ಒಬ್ಬರು ಇಬ್ಬರು ಕುಂತ್ರೆ ನಾವು 20-40 ರೂಪಾಯಿ ಅಷ್ಟು ದೂರ ಹೆಂಗೆ ಹೋಗಬೇಕು? ನಾವು ಅದಕ್ಕೋಸ್ಕರ ನಾವು ಗ್ಯಾಸ್ ಹಾಕೋಲ್ಲ ಸರ್. ನಮಗೆ ಕಡಿಮೆ ಮಾಡಬೇಕು ಗ್ಯಾಸ್ ಅಷ್ಟೇ. ಇದು ಆಟೋ ಚಾಲಕರ ಆಕ್ರೋಶದ ಮಾತಾಗಿದೆ. ಗ್ಯಾಸ್ ದರ ಇಳಿಕೆ ಮಾಡಬೇಕು. LPG ಗ್ಯಾಸ್ ದರ ಇಳಿಕೆ ಮಾಡಿದ್ರೆ ಮಾತ್ರ ನಾವು ನಮ್ಮ ಆಟೋಗಳಿಗೆ ಗ್ಯಾಸ್ ಹಾಕ್ಕೊಳ್ತೇವೆ, ಇಲ್ಲದೇ ಇದ್ದರೆ ಆಟೋಗಳನ್ನು ಹೀಗೆ ರಸ್ತೆಯಲ್ಲೇ ನಿಲ್ಲಿಸ್ಕೊಂಡು ನಿಲ್ತೇವೆ ಅನ್ನುವಂಥ ಮಾತುಗಳು ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.